ವೈಟ್ಫೀಲ್ಡ್ನಲ್ಲಿ ಅದ್ದೂರಿಯಾಗಿ ನಡೆದ ಎಕ್ಸ್ಟ್ರೀಮ್ ಪ್ರೋ ಫಿಟ್ನೆಸ್ ಎಕ್ಸ್ಪೋ 2026. ವೈಟ್ಫೀಲ್ಡ್ನ ಕೆಟಿಪಿಒ ಕೇಂದ್ರದಲ್ಲಿ ಎಕ್ಸ್ಟ್ರೀಮ್ ಪ್ರೋ ಸಂಸ್ಥೆಯ ಮುಖ್ಯಸ್ಥರಾದ ಜಿಜು ಎಂಕೆ ಅವರ ನೇತೃತ್ವದಲ್ಲಿ ಆಯೋಜಿಸಲಾದ ಎಕ್ಸ್ಟ್ರೀಮ್ ಪ್ರೋ ಫಿಟ್ನೆಸ್ ಎಕ್ಸ್ಪೋ 2026 ಕ್ರೀಡಾ ಹಾಗೂ ದೈಹಿಕ ಸಾಮರ್ಥ್ಯ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲು ಸ್ಥಾಪಿಸಿತು. ಒಂದೇ ವೇದಿಕೆಯಲ್ಲಿ ದೇಹದಾಢ್ಯ ಸ್ಪರ್ಧೆ, ಶಕ್ತಿ ಎತ್ತುವ ಸ್ಪರ್ಧೆ, ತೋಳು ಕುಸ್ತಿ, ಮಿಶ್ರ ಸಮರ ಕಲೆಗಳು, ಕಿಕ್ ಬಾಕ್ಸಿಂಗ್ ಹಾಗೂ ಗ್ರಾಪ್ಲಿಂಗ್ ಸ್ಪರ್ಧೆಗಳನ್ನು ಆಯೋಜಿಸುವ ಮೂಲಕ ಕಾರ್ಯಕ್ರಮವು ದೇಶದ ಕ್ರೀಡಾ ವಲಯದ ಗಮನ ಸೆಳೆಯಿತು. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು, ದೈಹಿಕ ಸಾಮರ್ಥ್ಯ ತಜ್ಞರು, ಕ್ರೀಡಾ ನಿರ್ವಾಹಕರು ಮತ್ತು ಚಲನಚಿತ್ರ ರಂಗದ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೆರುಗು ತಂದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಎಕ್ಸ್ಟ್ರೀಮ್ ಪ್ರೋ ಫಿಟ್ನೆಸ್ ಎಕ್ಸ್ಪೋ ಸಂಸ್ಥಾಪಕ ಹಾಗೂ ಆಯೋಜಕರಾದ ಜಿಜು ಎಂಕೆ, ಬೆಂಗಳೂರು ನಗರದಲ್ಲಿ ಮೊದಲ ಬಾರಿಗೆ ವಿವಿಧ ಶಕ್ತಿ ಹಾಗೂ ಸಮರ ಕ್ರೀಡೆಗಳನ್ನು ಒಂದೇ ಸೂರಿನಡಿ ಆಯೋಜಿಸಲಾಗಿದೆ. ವಿಶ್ವಮಟ್ಟದ ಕ್ರೀಡಾಪಟುಗಳು ಉಪಸ್ಥಿತಿ ಮತ್ತು ದೇಶದ ವಿವಿಧ ಭಾಗಗಳಿಂದ ಕ್ರೀಡಾಪಟುಗಳ ಭಾಗವಹಿಸುವಿಕೆ ನಮ್ಮ ಪ್ರಯತ್ನಕ್ಕೆ ದೊಡ್ಡ ಬೆಂಬಲವಾಗಿದೆ. ಮುಂದಿನ ವರ್ಷ ಈ ಉತ್ಸವವನ್ನು ಇನ್ನಷ್ಟು ವೈಭವಯುತವಾಗಿ ಆಯೋಜಿಸಲಾಗುವುದು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ದೇಹದಾಢ್ಯ ಕ್ಷೇತ್ರದ ಖ್ಯಾತ ತಾರೆಗಳಾದ ಕೈ ಗ್ರೀನೆ, ರೋಲಿಯಾ ವಿಂಕ್ಲರ್, ವಿಲಾಡ್ ಸುಕಾರ್ಲುಟ್ಕೋ, ಮೊಹಮ್ಮದ್ ಪೋಡಾ ಹಾಗೂ ಅಹಮದ್ ಅಶ್ಕಣನಿ ಸೇರಿದಂತೆ ಹಲವು ಅಂತಾರಾಷ್ಟ್ರೀಯ ಕ್ರೀಡಾ ದಿಗ್ಗಜರು ಪಾಲ್ಗೊಂಡಿದ್ದರು. ಮಿಶ್ರ ಸಮರ ಕಲೆಗಳ ವಿಭಾಗವನ್ನು ಪ್ರತಿನಿಧಿಸಿದ ಆದಿತ್ಯ ಪಿಎಸ್, ಎನ್ ಶ್ರೀನಿವಾಸ್, ಅಬ್ದುಲ್ ಮುನೀರ್ ಹಾಗೂ ಮಂಜುನಾಥ್ ಎಚ್ಆರ್ ಉಪಸ್ಥಿತರಿದ್ದರು. ಶಕ್ತಿ ಕ್ರೀಡೆಗಳ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಶಕ್ತಿ ಎತ್ತುವ ಸ್ಪರ್ಧೆಯ ಚಿನ್ನದ ಪದಕ ವಿಜೇತ ದಕ್ಷಿಣ ಭಾರತೀಯ ಚಲನಚಿತ್ರ ನಟ ಹಾಗೂ ಕನ್ನಡ ಬಿಗ್ ಬಾಸ್ ಅಂತಿಮ ಸುತ್ತಿನ ಸ್ಪರ್ಧಿ ಮುತ್ತಂಟ ರಘು ವಿಶೇಷ ಆಕರ್ಷಣೆಯಾಗಿದ್ದರು. ಈ ಉತ್ಸವದಲ್ಲಿ ವಿಶ್ವ ಪ್ರಸಿದ್ಧ ದೇಹದಾಢ್ಯ ತಾರೆಗಳೊಂದಿಗೆ ಸಂವಾದ, ಮಿಶ್ರ ಸಮರ ಕಲೆಗಳು, ಕಿಕ್ ಬಾಕ್ಸಿಂಗ್ ಹಾಗೂ ಗ್ರಾಪ್ಲಿಂಗ್ ಚಾಂಪಿಯನ್ಶಿಪ್ಗಳು, ಶಕ್ತಿ ಎತ್ತುವ ಹಾಗೂ ಡೆಡ್ ಲಿಫ್ಟ್ ಸ್ಪರ್ಧೆಗಳು, ತೋಳು ಕುಸ್ತಿ ಪಂದ್ಯಾವಳಿಗಳು, ಆಕರ್ಷಕ ನಗದು ಬಹುಮಾನಗಳು, ಪ್ರತಿಷ್ಠಿತ ಚಾಂಪಿಯನ್ಶಿಪ್ ಪಟ್ಟಿಗಳು, ಟ್ರೋಫಿಗಳು, ಪದಕಗಳು ಹಾಗೂ ಪ್ರಮಾಣ ಪತ್ರಗಳ ವಿತರಣೆ ಪ್ರಮುಖ ಆಕರ್ಷಣೆಯಾಗಿತ್ತು. ಭಾರತದ ವಿವಿಧ ರಾಜ್ಯಗಳಿಂದ ಆಗಮಿಸಿದ ನೂರಾರು ಕ್ರೀಡಾಪಟುಗಳು ಮತ್ತು ದೈಹಿಕ ಸಾಮರ್ಥ್ಯ ಅಭಿಮಾನಿಗಳ ಸಕ್ರಿಯ ಭಾಗವಹಿಸುವಿಕೆಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಎಕ್ಸ್ಟ್ರೀಮ್ ಪ್ರೋ ಫಿಟ್ನೆಸ್ ಎಕ್ಸ್ಪೋ 2026 ರ ಯಶಸ್ಸಿಗೆ ವಿವಿಧ ಕ್ರೀಡಾ ಸಂಸ್ಥೆಗಳ ಪದಾಧಿಕಾರಿಗಳು, ತೀರ್ಪುಗಾರರು, ತರಬೇತುದಾರರು, ಸ್ವಯಂ ಸೇವಕರು ಮತ್ತು ಆಯೋಜನಾ ಸಮಿತಿಯ ಸದಸ್ಯರು ಸಮರ್ಪಿತ ಸೇವೆ ಮಹತ್ವದ ಪಾತ್ರ ವಹಿಸಿತು ಎಂದರು. ಕ್ರೀಡಾ ಪ್ರತಿಭೆಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆ ಕಲ್ಪಿಸುವ ಜೊತೆಗೆ ಆರೋಗ್ಯಕರ ಮತ್ತು ದೈಹಿಕ ಸಾಮರ್ಥ್ಯಯುತ ಜೀವನ ಶೈಲಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಉತ್ಸವ ಮಹತ್ವದ ಹೆಜ್ಜೆಯಾಗಿದೆ ಎಂದು ಕ್ರೀಡಾ ವಲಯದ ಗಣ್ಯರು ಅಭಿಪ್ರಾಯಪಟ್ಟರು. ಬ್ಯೂರೋ ರಿಪೋರ್ಟ್, ಪ್ರಶಾಪ ಟಿವಿ, ಮಹದೇವಪುರ. Extreme Pro first year we launched in Bangalore, and we got many athletes from Dubai and US and Europe, everywhere. Biggest legend, and we are the superstar like him. Okay, and there is a bodybuilding competition, there is MMA and powerlifting. Mr. Munirbai and team, and also Raghubai and team. With their support, it is getting really good. So thanks for everyone, and thanks for Bangalore, and inviting everyone today and tomorrow for this program. So don't miss out, meet the athletes, and this is the best opportunity because we can see the big legend of bodybuilding and fitness. Today and tomorrow. Yeah. There is a participants almost a total overall 500 people. MMA, powerlifting, everything 500 athletes are there. No, this is only for Indians this year. Next year we are going to do for India's first day and second day for international. Then there will be big competitions. So this is the first start only. Next year it will be boom. Yeah, Mr. Kai? Yes. Next year it will be international level. It is the opportunity only for Indians, and there is a big benchmark is 1 CR is the prize money. That's the biggest prize money ever had in India. Yes. So that is the best opportunity for Indians. So Jai Hind. ಜೈ ಭಾರತ್. ಈವೆಂಟ್ ಏನಿದೆ, ಒಂದು ನಮ್ಮ KTPO ನಲ್ಲಿ ಎಕ್ಸ್ಟ್ರೀಮ್ ಪ್ರೋ ಎಕ್ಸ್ಪೋ ಅಂತ ಏನು ಫಿಟ್ನೆಸ್ ಹಬ್ಬವನ್ನ ನಮ್ಮ KTPO ನಲ್ಲಿ ಮಾಡ್ತಾ ಇದ್ದಾರೆ. ಇದರ ಮುಖ್ಯ ರೂವಾರಿಗಳಾದಂತ ಜಿಜು ಸಾರು,
ಅವರು ಈ ಒಂದು ಫಿಟ್ನೆಸ್ ಹಬ್ಬವನ್ನ ನಮ್ಮ ಜಾಗದಲ್ಲಿ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದ್ರೆ ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ಫಿಟ್ನೆಸ್ ಎಲ್ಲರೂ ಇನ್ನೂ ಹೆಚ್ಚಿಗೆ ಬರಬೇಕು. ಫಿಟ್ನೆಸ್ ಬಗ್ಗೆ ಅವರ ಒಂದು ಒಲವು ಏನಿದೆ, ಪ್ರತಿಯೊಬ್ರು ಫಿಟ್ನೆಸ್ ಫ್ರೀಕ್ ಆಗ್ಬೇಕು ಅನ್ನೋದೇ ನಮ್ಮ ಜಿಜು ಸರ್ ಅವರ ಏಮು. ಹಾಗಾಗಿ ಈ ಒಂದು ರೂಪ್ ಒಳಗಡೆ, ಒಂದು ಹಾಲ್ ಒಳಗಡೆ ಪವರ್ ಲಿಫ್ಟಿಂಗ್ ಇರ್ಬೋದು, ಆರ್ಮ್ ರೆಸ್ಲಿಂಗ್ ಇರ್ಬೋದು, ಎಂಎಂಎ ಅಂತಂದ್ರೆ ಇದರಲ್ಲಿ ಕಿಕ್ ಬಾಕ್ಸಿಂಗು, ಗ್ರಾಪ್ಲಿಂಗು ಮತ್ತೆ ಎಂಎಂಎ ಮೂರನ್ನು ಒಳಗೊಂಡು ಈಗ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದು ಫಿಟ್ನೆಸ್. ಮತ್ತೆ ಇದು ಕ್ಯಾಶ್ ಪ್ರೈಸ್ ಬಂದ್ಬಿಟ್ಟು 1 ಕೋಟಿ. ಬಹುಶಃ ಇದು ನನ್ನ ಪ್ರಕಾರ ಇಂಡಿಯಾನಲ್ಲೇ ಮೊದಲನೇ ಸಲ ಅನ್ಸುತ್ತೆ. ಆ ಕ್ರೆಡಿಟ್ ಎಲ್ಲ ನಮ್ಮ ಜಿಜು ಸರ್ಗೆ ಹೋಗ್ಬೇಕು. ಯಾಕೆಂತಂದ್ರೆ ಈ ತರ ಒಂದು ಈವೆಂಟ್ ಮಾಡ್ತಾ ಇರ್ತಕ್ಕಂಥದ್ದು ನಾವು ಎಲ್ಲರೂ ನೋಡ್ತಾ ಇದೀವಿ. ಬೆಂಗಳೂರಲ್ಲಿ ಈ ತರ ಈವೆಂಟ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಇಲ್ಲಿ. ಇದನ್ನ ನಾವುಗಳು ಇನ್ನಷ್ಟು ಹೆಚ್ಚಿಗೆ ಇದನ್ನ ಪ್ರೋತ್ಸಾಹಿಸೋಣ, ಈ ಒಂದು ಸ್ಪೋರ್ಟ್ಸ್ ನ ಬೆಳೆಯೋದಕ್ಕೆ ಬಿಡೋಣ ಅಂತ ಈ ಸಂದರ್ಭದಲ್ಲಿ ನಾನು ಆಲ್ ಇಂಡಿಯಾ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ ಫೆಡರೇಷನ್ ನ ಸೆಕ್ರೆಟರಿ ಆಗಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಫಿಟ್ನೆಸ್ ಅವರು, ಬೆಂಗಳೂರಿನ ಎಲ್ಲ ಜನತೆ ನಮ್ಮ ಎಕ್ಸ್ಟ್ರೀಮ್ ಪ್ರೋಗೆ ಸಪೋರ್ಟ್ ಮಾಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತ ಸರ್. ನಮ್ಮ ಜಿಜು ಸರ್ ಮೋಸ್ಟ್ಲಿ ನನಗೆ ತಿಳಿದ ಮಟ್ಟಿಗೆ 1 ತಿಂಗಳಿಂದ ಅವ್ರನ್ನ ಎಲ್ಲ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಸ್ ನ ಒಳ್ಳೆ ಹೆಸರಂತ ಒಂದು ಕ್ರೀಡಾಪಟುಗಳನ್ನ ಕರ್ಕೊಂಡ್ ಬರೋದಕ್ಕೆ ಅವರು 1 ತಿಂಗಳಿಂದ ಶ್ರಮ ವಹಿಸಿರ್ತಾರೆ. ಅವ್ರನ್ನ ಅಲ್ಲಿಂದ ಕರ್ಕೊಂಡ್ ಬಂದು ಇಲ್ಲಿ ಅವ್ರಿಗೆ ಒಂದು ಒಳ್ಳೆ ಅಕಾಮಿಡೇಷನ್ ಎಲ್ಲ ಅವ್ರಿಗೆ ಕಲ್ಪಿಸ್ಕೊಟ್ಟಿದ್ದಾರೆ. ನಮ್ ಜಿಜು ಸರ್ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ಸರ್. ಇದರಲ್ಲಿ ಇರ್ತಕ್ಕಂಥವ್ರು ಎಲ್ಲ ಸ್ಥಳೀಯರೇ, ಯಾರು ಹೊರಗಿನವ್ರಿಲ್ಲ. ಇಲ್ಲಿ ಫೈಟ್ಸ್ ಆಡ್ತಾ ಇರ್ತಕ್ಕಂಥವ್ರು ಮ್ಯಾಕ್ಸಿಮಮ್ ನಾವು ಕರ್ನಾಟಕದವ್ರಿಗೆ ಒಳ್ಳೆ ಒಂದು ಅಪರ್ಚುನಿಟಿ ಬೇಕಂತ ಹೇಳಿ ನಾವು ಕರ್ನಾಟಕ ಫೈಟರ್ಸ್ ನ ಮತ್ತೆ ಕರ್ನಾಟಕ ಬಾಡಿ ಬಿಲ್ಡರ್ಸ್ಗೆ ಈ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ನನಗೆ ಥ್ಯಾಂಕ್ ಯು ಸೋ ಮಚ್ ರಘು ಸರ್ ನನ್ನ ಇಲ್ಲ ಇನ್ವೈಟ್ ಮಾಡಿದ್ದಕ್ಕೆ. ಇಷ್ಟು ದೊಡ್ಡ ಇವೆಂಟ್ ನಡೀತಾ ಇರೋದು ಫಸ್ಟ್ ಟೈಮ್ ಅನ್ಸುತ್ತಲ್ಲ ಸರ್, ನಂದು ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್. ಸೊ ರಘು ಸರ್ ಬೀಂಗ್ ಅ ಪಾರ್ಟ್ ಆಫ್ ಇಟ್ ತುಂಬಾ ಖುಷಿ ಆಗುತ್ತೆ. ಒಳ್ಳೊಳ್ಳೆ ಫೈಟರ್ಸ್ ಈ ತರ BFC ಅಲ್ಲ ಸರ್, BFC ಆರ್ಗನೈಸ್ ಆರ್ಗನೈಸ್ ಮಾಡಿದ್ದಾರೆ. ಇಷ್ಟು ಗ್ರ್ಯಾಂಡ್ ಇವೆಂಟ್. ಆಮೇಲೆ ಕೇಂಗ್ರೀನ್ ಅವ್ರು ಬಂದಿದ್ದಾರೆ, ಒಳ್ಳೆ ಬಾಡಿ ಬಿಲ್ಡರ್ಸ್ ಎಲ್ಲ ಬಂದಿದ್ದಾರೆ. ಈ ತರ ಒಂದು ಈವೆಂಟ್ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ತುಂಬಾ ಖುಷಿ ಆಗುತ್ತೆ. ಹೆಣ್ಮಕ್ಳು ಶಾರ್ಟ್ ಫೈಟ್ ಮಾಡ್ತಾ ಇದ್ದಾರೆ, ಆಮೇಲೆ ಈ ತರ ಹುಡುಗರು ಅದನ್ನ ನೋಡ್ತೇನೆ, ಹೆಣ್ಮಕ್ಳು ಬರ್ತಾರೆ. ಸೊ ನಮ್ಮದನ್ನು ಈ ಒಂದು ಇದಕ್ಕೆ ಸೇರಿಸಬೇಕು ಅಂತ ತುಂಬಾ ಆಸೆ ಇದೆ ನನಗೆ, MMA ಫೈಟಿಂಗ್. ಸೊ ಆಲ್ ದ ವೆರಿ ಬೆಸ್ಟ್. ನಾನು ಇತ್ತೀಚೆಗೆ ಏನೇ ಮಾತಾಡೋದು ಸ್ವಲ್ಪ ವೈರಲ್ ಪ್ರಾಬ್ಲಮ್ ಅಲ್ಲೂ ಹುಡುಕ್ತಾರೆ. ಸೊ ನನಗೆ ಆಕ್ಚುಲಿ ಜಿಮ್ಮಿಂಗ್ ಅಂದ್ರೆ ತುಂಬಾ ಇಷ್ಟ, ಬಾಡಿ ಬಿಲ್ಡಿಂಗ್ ಅಂದ್ರೆ ತುಂಬಾ ಇಷ್ಟ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಸರ್ ಅದನ್ನ ಸತತವಾಗಿ ಮಾಡ್ಕೊಂಡ್ಬಂದಿದ್ದಾರೆ. ಸೊ ಆಲ್ ದಿ ವೆರಿ ಬೆಸ್ಟ್. ತುಂಬಾ ಹೈಜೀನ್ ಆಗಿ ತಿನ್ನಿ, ಒಳ್ಳೆ ತಿನ್ನಿ. ಆಮೇಲೆ ಫಿಟ್ನೆಸ್ ಬಗ್ಗೆ ಸ್ವಲ್ಪ ಕಮ್ಮಿ ಇದ್ದಾರೆ, ಏನಂತಾರೆ ಬಿ ಹೆಲ್ದಿ ಅಂಡ್ ಈಟ್ ಹೆಲ್ದಿ. ಬಿ ಹೆಲ್ದಿ ಅಂಡ್ ಈಟ್ ಹೆಲ್ದಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಎಲ್ಲರಿಗೂ. ಅದು ಬೇಡ, 1 ಕೋಟಿ ಬಹುಮಾನ ಹಾಕಿದ್ರು. ಫಸ್ಟ್ ಆಫ್ ಆಲ್ ಈ ತರ ಒಂದು ಬ್ಯಾಂಗ್ಳೂರಲ್ಲಿ ಇವೆಂಟ್ ಆಗ್ತಾ ಇರೋದು ಇಟ್ಸ್ ಅಮೇಸಿಂಗ್ ಥಿಂಗ್. ಅಂಡ್ ನಾನು 30 years ಇಂದ ಫಿಟ್ನೆಸ್ ಅಲ್ಲಿ ಇದ್ದೀನಿ. ಅಂಡ್ ಮುನೀರ್ ಆಗ್ಲಿ, ಶ್ರೀನಿವಾಸ್ ಆಗ್ಲಿ, ಇವಾಗಿನ ಪರಿಚಯ ಅಲ್ಲ, 15-20 ವರ್ಷದಿಂದ ನಾವು ವರ್ಕೌಟ್ ಮಾಡ್ಕೊಂಡ್ ಬರ್ತಾ ಇದೀವಿ. ಅಂಡ್ ನಮ್ ಬ್ಯಾಂಗ್ಳೂರಲ್ಲಿ ಮುಂಚೆಯಿಂದ ಸ್ವಲ್ಪ ಫಿಟ್ನೆಸ್ ಕಮ್ಮಿ. ಬಟ್ ನಾವು ಮುನೀರ್ ಅಂತವ್ರು, ಶ್ರೀನಿವಾಸ್ ಅಂತವ್ರು, ನಮ್ಮಂತವ್ರು ನಾವು ಟ್ರೈ ಮಾಡ್ತಾನೆ ಇದೀವಿ ನಮ್ಮ ಬ್ಯಾಂಗ್ಳೂರಲ್ಲಿ ಫಿಟ್ನೆಸ್ ಲೆವೆಲ್ ಮೇಲ್ ಬರ್ಲಿ ಅಂತ. ಅಂಡ್ ನಾವು ಸಕ್ಸಸ್ಫುಲ್ ಆಗೇ ಆಗ್ತೀವಿ. ಇದು ಫಸ್ಟ್ ಟೈಮ್ ಈ ತರ ಒಂದು ಇವೆಂಟ್ ಮಾಡ್ತಾ ಇರೋದು. ಅಂಡ್ ಇಂಥ ಒಂದು ಇವೆಂಟ್ ಬ್ಯಾಂಗ್ಳೂರಲ್ಲಿ ಆಗಿದೆ. ಅಂಡ್ ಲೆಜೆಂಡ್ಸ್ ಲೈಕ್ ಟೈಗ್ರೀನ್, ರೋನಿ ವಿಂಕ್ಲರ್ ಅಂಡ್ ಜಿಜು ಸರ್ ಇಂಥ ಒಂದು ಬ್ಯಾಂಗ್ಳೂರಿಗೆ ಬಂದು ವೈಟ್ ಫೀಲ್ಡ್ ಅಲ್ಲಿ ಈ ತರ ಒಂದು ಇವೆಂಟ್ ಮಾಡ್ತಾ ಇದಾರೆ. ಇಟ್ಸ್ ಅಮೇಸಿಂಗ್ ಥಿಂಗ್. ಅಂಡ್ ನಾವು ಪವರ್ ಲಿಫ್ಟಿಂಗ್ ಸ್ಟ್ರಾಂಗ್ ಮ್ಯಾನ್ ಮಾಡ್ತಾ ಇದೀವಿ, ಮುನೀರ್ ಅವರು MMA ಮಾಡ್ತಾ ಇದಾರೆ, ಆರ್ಮ್ ರೆಸ್ಲಿಂಗ್ ನಡೀತಾ ಇದೆ, ಬಾಡಿ ಬಿಲ್ಡಿಂಗ್ ನಡೀತಾ ಇದೆ. ಸೊ ಒಂದೇ ರೂಪ್ ಅಲ್ಲಿ ಇಷ್ಟು ಫಿಟ್ನೆಸ್ ಇವೆಂಟ್ಸ್ ನಡೀತಾ ಇರೋದು ಬ್ಯಾಂಗ್ಳೂರಲ್ಲಿ. ಇಟ್ಸ್ ಒನ್ ಅಮೇಸಿಂಗ್ ಥಿಂಗ್. ನೀವುಗಳು ಆದಷ್ಟು ಇದನ್ನ ಸ್ಪ್ರೆಡ್ ಮಾಡಬೇಕು. ಲೈಕ್ ನಾನು ಮುಂಚೆಯಿಂದ ಹೇಳ್ಕೊಂಬರೋದು ಒಂದೇ, ಎಲ್ಲರೂ ಹೆಲ್ದಿ ಆಗಿರ್ಬೇಕು. ಯಾಕೆಂದ್ರೆ ಸಾಯೋ ತನಕ ಕಾಪಾಡೋದೇ ನಮ್ಮ ಬಾಡಿ. ಸೊ ಸ್ಟೇ ಹೆಲ್ದಿ, ಈಟ್ ಹೆಲ್ದಿ. ಥ್ಯಾಂಕ್ ಯು. This is an extreme honor. Uh-oh. Is that for me? Okay. Everyone, thank you so much for coming. We appreciate this opportunity to give an honor to the Extreme Pro. And this man right here, Yuji's been amazing, donating a lot of his time, attention, and resources to giving athletes a chance to take advantage of creating their own dream, fulfilling these dreams.
giving an opportunity to create a platform like we're standing on today. It is an honor to be here representing the Extreme Pro, and I see only good and great things coming in the future. It is an extreme honor. Thank you. Indeed.